ದೇಶದಲ್ಲಿ ಎಲ್ಲ ಕಡೆ ನೀಟ್ ಪರೀಕ್ಷೆ ಬಗ್ಗೆ ಮಾತಾಡ್ತಾ ಇದೆ, ಪ್ರತಿಭಟನೆಗಳು ನಡೀತಾ ಇದೆ. ಪ್ರತಿಯೊಂದು ವಿದ್ಯಾರ್ಥಿಗಳಿಂದ ಅಷ್ಟು ಎಫರ್ಟ್ ಇದೆ ಅಂದ್ಮೇಲೆ ಕೇಂದ್ರ ಸರ್ಕಾರದವರು ಸ್ವಲ್ಪ ಕೇರ್ಫುಲ್ ಆಗಿ ಎಕ್ಸಾಮ್ ನಡೆಸಬೇಕು. ನಡೆಸಿದ್ರು ಕೂಡ ಓಕೆ, ಬಟ್ ಎಂಡ್ ಆಫ್ ದ ಡೇ ಪೇಪರ್ ಯಾಕೆ ಸೋರಿಕೆ ಆಯ್ತು? ಇದೆಲ್ಲ ಕಾಡು. ಹಲೋ ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮಣಿ ಮಾತಾಡ್ತಾ ಇರೋದು. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಏನಿಲ್ಲ, ಎಲ್ಲರಿಗೂ ಗೊತ್ತಿರೋ ತರ ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡೋಣ. ನಿಮ್ಗೆಲ್ಲ ಗೊತ್ತಿದೆ ಆಲ್ರೆಡಿ, ದೇಶದಲ್ಲಿ ಎಲ್ಲ ಕಡೆ ನೀಟ್ ಪರೀಕ್ಷೆ ಬಗ್ಗೆ ಮಾತಾಡ್ತಾ ಇದೆ, ಪ್ರತಿಭಟನೆಗಳು ನಡೀತಾ ಇದೆ, ಪ್ರತಿಯೊಂದು ಆಗ್ತಾ ಇದೆ. ಬಟ್ ಇದಕ್ಕೆ ಸ್ವಲ್ಪ ತಿಳ್ಕೋಬೇಕಲ್ಲ, ಮೂಲ ಎಲ್ಲಿಂದ ಏನಾಯ್ತು, ಯಾಕಾಯ್ತು, ಇದಕ್ಕೆ ಸೊಲ್ಯೂಷನ್ ಏನು, ಎಂಡ್ ಆಫ್ ದ ಡೇ ಸೊಲ್ಯೂಷನ್ ಏನು ಸಿಗಬೇಕು, ಇದನ್ನೆಲ್ಲ ನಾನು ನಿಮ್ಮ ಹತ್ರ ಮಾತಾಡ್ಬೇಕಂತೇಳಿ ಈ ವಿಡಿಯೋ ಮಾಡ್ತಾ ಇರೋದು. ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಅಪ್ಲೋಡ್ ಆಗ್ತಾ ಇದೆ ವಿಡಿಯೋಗಳು, ಬೇರೆಯವರು ತಮಗೆ ಬೇಕಾಗಿರೋ ಥರ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇದ್ದಾರೆ, ಪರವಾಗಿಲ್ಲ. ಬಟ್ ನಾವು ನಿಮಗೆ ರಿಯಾಲಿಟಿನ ಆನೆಸ್ಟ್ ಆಗಿ ಹೇಳೋಣ, ಏನು ರಿಯಾಲಿಟಿ ಇದೆ, ಏನಾಗ್ತಾ ಇದೆ ಅಂತೇಳಿ. ಏನಿಲ್ಲ ಗೈಸ್, ಒಂದೇ ನೀಟ್ ಪರೀಕ್ಷೆ ಸೋರಿಕೆ ಆಗಿರೋದು. ನಿಮ್ಗೆ ಗೊತ್ತಲ್ಲ, ಎಕ್ಸಾಮ್ ಆಯಿತು, ವಿದ್ಯಾರ್ಥಿಗಳು ಸ್ವಲ್ಪ ಲೇಟಾಗಿ ಬಂದರು, ಕೊಠಡಿ ಒಳಗೆ ಬಿಡಲಿಲ್ಲ, ಇದೆಲ್ಲರಿಗೂ ಗೊತ್ತಿರೋ ವಿಷಯ. ತಂದೆ ತಾಯಿಗಳು ಅವರು ಪಟ್ಟರು, ಅವ್ರು ಏನು ಹತ್ತು ಕರೆದ್ರು ಬಿಡಲಿಲ್ಲಲ್ಲ, ಇದೆಲ್ಲ ಕಣ್ಣಿಂದ ನೋಡ್ಬಿಟ್ಟಿದ್ದಾರೆ ಜನಗಳು. ಬಟ್ ಎಂಡ್ ಆಫ್ ದ ಡೇ ವಿದ್ಯಾರ್ಥಿಗಳಿಂದ ಅಷ್ಟು ಎಫರ್ಟ್ ಇದೆ ಅಂದಮೇಲೆ ಕೇಂದ್ರ ಸರ್ಕಾರದವರು ಸ್ವಲ್ಪ ಕೇರ್ಫುಲ್ ಆಗಿ ಎಕ್ಸಾಮ್ ನಡೆಸ್ಬೇಕಲ್ಲ. ಎಕ್ಸಾಮ್ ನಡೆಸಿದ್ರು ಕೂಡ ಓಕೆ, ಬಟ್ ಎಂಡ್ ಆಫ್ ದ ಡೇ ಪೇಪರ್ ಯಾಕೆ ಸೋರಿಕೆ ಆಯಿತು? ಇದೆಲ್ಲ ಕಾಡೋ ಪ್ರಶ್ನೆ ಎಲ್ಲರಲ್ಲೂ. ಬಟ್ ಇದಕ್ಕೆ ಸೊಲ್ಯೂಷನ್ ಸಿಗ್ಬೇಕಂತ ಹೇಳಿದ್ರೆ ಏನು ಕೇಂದ್ರ ಸರ್ಕಾರದಲ್ಲಿ ಧರ್ಮೇಂದ್ರ ಅವರಾಗಲಿ, ಏನು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟವರಾಗಲಿ, ನಮ್ಮ ದೇಶದ ಪ್ರಧಾನಿಯವರಾಗಲಿ, ಪ್ರತಿಯೊಬ್ಬರು ಕೂತು ಮಾತಾಡಿ ಬಗೆಹರಿಸುವಂಥ ಕೆಲಸ ಇದು. ಇಲ್ಲಿ ನೀವೇನೋ ಅಲ್ಲಿ ಕುತ್ಕೊಂಡು ಒಳಗೆ ಕುತ್ಕೊಂಡ್ಬಿಡ್ತೀರಾ, ಇಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ, ಹೊಡ್ತಾ ತಿನ್ನೋದು ವಿದ್ಯಾರ್ಥಿಗಳು, ಪೊಲೀಸರು ಅವ್ರ ಕೆಲಸ ಅವ್ರು ಮಾಡ್ತಾರೆ, ಲಾಠಿ ಬೀಸ್ರಿ ಅಂದರೆ ಬೀಸ್ತಾರೆ. ಅದರಿಂದ ವಿದ್ಯಾರ್ಥಿಗಳಿಗಾಗಲಿ ಜನಗಳಿಗಾಗಲಿ ತೊಂದರೆ ಆಗೋದು. ನೀವ್ಯಾರು ರಾಜಕಾರಣಿಗಳು ಯಾರು ಪೆಡ್ತೀನಲ್ಲ, ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇರೋದು. ಬಟ್ ಆ್ಯಕ್ಚುಲಿ ಒಂದು ವಿಷಯ ಹೇಳಲೇಬೇಕು, ಅದೇನು ನಿಮಗೆ ಸೋರಿಕೆ ಆಗಿದೆ ಅದಕ್ಕೆ ಯಾರು ಕೈವಾಡ ಇದೆ, ಎಲ್ಲಿಂದ ಆಯಿತು, ಇವ್ರನ್ನ ಹಿಡಿದು ಒಳಗಾಕ್ರಿ. ಇವ್ರನ್ನ ಹಿಡಿದು ಒಳಗಾಕ್ಬಿಟ್ಟು ಕೂತ್ ಮಾತಾಡ್ಬಿಟ್ಟು ಏನು ಸೊಲ್ಯೂಷನ್ ಸಿಗಬೇಕು ಅದನ್ನ ಫಸ್ಟು ಸ್ಪಷ್ಟೀಕರಣ ತಗೊಳ್ರಿ. ಅದನ್ನ ತೊಗೊಂಡ್ಬಿಟ್ಟು ನೆಕ್ಸ್ಟು ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ದಾರಿ ಮಾಡಿಕೊಡ್ರಿ. ಇದೇನು ಫಸ್ಟ್ ಟೈಮ್ ಅಲ್ಲ ಸೋರಿಕೆ ಆಗ್ತಾ ಇರೋದು, ಹೋದ ವರ್ಷನೂ ಸೋರಿಕೆ ಆಗಿದೆ ಆಲ್ರೆಡಿ. ಹಾಗಾಗಿ ಹೇಳ್ತಾ ಇರೋದು, ಇದು ಒಂದು ಬೆಟರ್ ಸೊಲ್ಯೂಷನ್. ರಾಜಕಾರಣಿಗಳು ಏನು ಮಾತಾಡಲಿ, ನ್ಯೂಸ್ ಚಾನಲ್ ಅವ್ರು ಏನೇ ಹಬ್ಸಲಿ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಬರಲಿ, ಇದಕ್ಕೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಸೊಲ್ಯೂಷನ್ ಏನಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ದಾರಿ ಮಾಡಿಕೊಡ್ರಿ. ಇದು ಯಾವುದೋ ರೈತರ ಚಳವಳಿ ಅಲ್ಲ, ಅಥವಾ ಬೇರೆ ಯಾವುದೋ ಒಂದು ಯೋಜನೆ ಪರವಾಗಿ ಆಗಲಿ, ಅಥವಾ ಯಾವುದೋ ಒಂದು ಸಮಸ್ಯೆ ಪರವಾಗಿ ಅಲ್ಲ. ಇದು ನಮ್ಮ ದೇಶದ್ದು ಭವಿಷ್ಯ ಇರೋದು ವಿದ್ಯಾರ್ಥಿಗಳಲ್ಲಿ. ವಿದ್ಯಾರ್ಥಿಗಳಿಂದ ನಮ್ಮ ದೇಶ ಕಟ್ಟೋದು, ಯುವಕರೇ ನಮ್ಮ ದೇಶದ ಬೆನ್ನೆಲುಬು. ಇವರಿಗೆ ನೀವು ಸರಿಯಾದ ಶಿಕ್ಷಣ ಕೊಡಲಿಲ್ಲ ಅಂತ ಹೇಳಿದ್ರೆ, ಸರಿಯಾಗಿ ಎಕ್ಸಾಮ್ಗಳನ್ನ ನಡೆಸಲಿಲ್ಲ ಅಂತ ಹೇಳಿದ್ರೆ, ನೀವು ಯಾವ ಥರ ಆಡಳಿತ ನಡೆಸ್ತಾ ಇದ್ದೀರಾ, ಯಾವ ಥರ ಆಡಳಿತನ ನೀವು ಕೈ ಹಿಡ್ಕೊಂಡಿದ್ದೀರಾ? ಒಂದು ಎಕ್ಸಾಮ್ ಸರಿಯಾಗಿ ನಡ್ಸೋಕ್ಕಾಗಲ್ಲ ಅಂತ ಹೇಳಿದ್ರೆ ನಮ್ಮ ದೇಶ ಯಾವುದಕ್ಕೆ ಹಂಗಿದ್ರೆ ಮುಂದೆ? ಇದೆಲ್ಲ ಇರಲಿ, ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಿಮಗೆ ಇನ್ನೊಂದು ಭಾಗ ಹೇಳಲೇಬೇಕು. ಧರ್ಮೇಂದ್ರ ಪ್ರಧಾನ್ ಅವ್ರು ಏನಿದಾರಲ್ಲ, ಅವ್ರು ಮಾತ್ರ ರಾಜೀನಾಮೆ ಕೊಡಲೇಬೇಕು ಇದಕ್ಕೆ. ಇದು ಮಾತ್ರ ಅಲ್ಲದೆ ಏನು ಸೋನು ಮಂಚಕ್ ಅವ್ರು ಇಟ್ಟಿರೋ 3 ಬೇಡಿಕೆಗಳು, ಆ 3 ಬೇಡಿಕೆಗಳಿಗೂ ಸಮೇತ ಈಡೇರಲೇಬೇಕು. ಯಾಕಂತ ಹೇಳಿದ್ರೆ ಎಲ್ಲಿ ಆಯಿತು, ಯಾಕಾಯಿತು, ಇದಕ್ಕೆ ಕಾರಣಕರ್ತರು ಯಾರು? ಅದು ಮಾತ್ರ ಅಲ್ಲದೆ ಮುಂದಿನ ವರ್ಷದಿಂದ ಈ ಥರ ಆಗಬಾರ್ದು ಅನ್ನೋ ಗ್ಯಾರಂಟಿ ಬೇಕು ಜನಗಳಿಗೆ. ಇದು ಸೋನು ಮಂಚಕ್ ಅವ್ರು ಇಟ್ಟಿರೋ ಬೇಡಿಕೆಗಳು. ಅದು ಮಾತ್ರ ಅಲ್ಲದೆ ಏನು 3 ಜನ ಸತ್ತೋದ್ರಲ್ಲ, ಮೃತಪಟ್ಟರಲ್ಲ ರೂಮಲ್ಲಿ ನೇನಕೊಂಡು, ಇವ್ರಿಗೂ ಸಮೇತ ಪರಿಹಾರನ ಒದಗಿಸಿ ಕೊಡಬೇಕು ಕೇಂದ್ರ ಸರ್ಕಾರದವರು. ಇದೆಲ್ಲ ಒಂದು ಕಡೆ. ಇದಿಷ್ಟು ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಿರೋದು. ಏನು ಪ್ರತಿಭಟನೆ ಮಾಡ್ತಿದಾರಲ್ಲ, ಇದರಲ್ಲಿ ಇದಿಷ್ಟು ಇಟ್ಟಿರೋ ಸೋನು ಮಂಚಕ್ ಅವ್ರು ಇಟ್ಟಿರೋ ಬೇಡಿಕೆಗಳಾಗಿದೆ. ಆ್ಯಕ್ಚುಲಿ ಇಲ್ಲಿ ರಾಜಕೀಯದವ್ರು ಹೇಗೆ ಬೇಳೆ ಬೇಯಿಸ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಮತ್ತು ಕಾಕ್ರೋಚ್ ಅವರು ವಿದ್ಯಾರ್ಥಿಗಳ ಪರ ಪ್ರತಿಭಟನೆ ಮಾಡಿದ್ರೆ ಅಲ್ಲಿ ಪಾಯಿಂಟ್ ಔಟ್ ಆಗಿರೋದು BJP. ಕೇಂದ್ರ ಸರ್ಕಾರದಲ್ಲಿ BJP ಇರೋದ್ರಿಂದ ಇವರು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ನೀವು ಅನ್ಕೊಳ್ಬೋದು. ಬಟ್ ಏನಂತ ಹೇಳಿದ್ರೆ, ಕಾಕ್ರೋಚ್ ಪಾರ್ಟಿ ಈಗ ಹೊಸದಾಗಿ ಬಂದಿರೋದು, ಅವರೇ ವಿದ್ಯಾರ್ಥಿಗಳ ಪರ ಪ್ರತಿಭಟನೆ ಮಾಡ್ತಿದ್ದಾರೆ. ಅಂದರೆ ಸ್ಟೇಟ್ ಗೌರ್ಮೆಂಟಲ್ಲಿರೋ BJPಗಳಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಪ್ರತಿಭಟನೆ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ವಿದ್ಯಾರ್ಥಿಗಳಾಗಿರೋದು ನೀಟ್ ಪರೀಕ್ಷೆ
ಏನು ನೀಟ್ ಪರೀಕ್ಷೆಯಲ್ಲಿ ಸೋರಿಕೆ ಏನಾಗಿದೆಯಲ್ಲ ಅದ್ರ ಪರ ಅಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇರೋದು ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಹಾಗಾಗಿರೋದ್ರಿಂದ ಸ್ಟೇಟ್ ಗೌರ್ಮೆಂಟಲ್ಲಿರೋ BJP ಪಾರ್ಟಿಗಳು ಹೋಗ್ಬಿಟ್ಟು ಅಲ್ಲಿ ಪ್ರತಿಭಟನೆ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಬಟ್ ಏನಂತ ಹೇಳಿದ್ರೆ ನಿಮ್ಗೆ ಹೇಳೋದು ಒಂದೇ, ಪ್ರಕಾಶ್ ರೈ ಅವರು ಹೋಗ್ಬಿಟ್ಟು ಜೈ ಶ್ರೀರಾಮನ ಬಂದು ನಾನು ಜೈ ಸಂವಿಧಾನ ಬರ್ತೀನಿ ಅಂತ ಹೇಳ್ತಿದಾರಲ್ಲ, ಇದರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಂತ ಹೇಳಿದ್ರೆ ಮೋದಿಯವರು ಮಾಡಿರೋದು ಇದನ್ನೇ, ರಾಮ ಮಂದಿರ ಕಟ್ಟಿದ ಮೇಲೆ ಜೈ ಶ್ರೀರಾಮ್ ಅಂದ್ಕೊಂಡೇ ಅವ್ರು ರಾಜಕೀಯ ಮಾಡ್ತಿದ್ದಾರೆ. ಈಗ ಆಪೋಸಿಟ್ ಪಾರ್ಟಿಯವರಿಗೆ ಅದು ಸಿಕ್ಕಿರೋದು ಮಾತ್ರ ನಿಜಾನೇ, ಅವ್ರು ಹೇಳ್ತಿರೋದ್ರಲ್ಲಿ ಏನು ತಪ್ಪಿಲ್ಲ. ಆಲ್ಮೋಸ್ಟ್ ಸಂವಿಧಾನದ ಹೆಸರಲ್ಲಾರ ಅವರಿಗೆ ನ್ಯಾಯ ಸಿಗಲಿ, ಕರೆಕ್ಟ್ ತಾನೇ ಇದು? ಎಲ್ಲ ನೀವು ಮಾಡ್ಕೊಂಡಿರೋದೆ. ನಿಮ್ಮ ಅಪೋಸಿಟ್ ಪಾರ್ಟಿಯವ್ರು ನಿಮ್ಮ ಅಪೋಸಿಟ್ ಪಾರ್ಟಿಯವರೇ ಮಾತಾಡಬೇಕು ನಿಮ್ಮ ವಿರುದ್ಧ, ಬೇರೆಯವ್ರು ಮಾತಾಡೋಕ್ಕಾಗಲ್ಲ. ಇದು ಆ್ಯಕ್ಚುಲಿ ರಿಯಾಲಿಟಿ ಇರೋದು. ಬಟ್ ಏನೋ ಆಗಲಿ, ಎಂಡ್ ಆಫ್ ದ ಡೇ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲಿ ಅನ್ನೋದೇ ನಮ್ಮದೊಂದು ಆಸೆ. ನಿಮಗೂ ಏನಾರ ಸ್ವಲ್ಪ ಅಭಿಪ್ರಾಯಗಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ, ಆದಷ್ಟು ಆನ್ಸರ್ ಮಾಡೋಕ್ಕೆ ನೋಡೋಣ. ನಾವಂತರೂ ವಿದ್ಯಾರ್ಥಿಗಳ ಪರ ಅದೀವಿ, ನಾನೊಬ್ಬ ಸ್ಟೂಡೆಂಟು. ಹಾಗಾಗಿರೋದ್ರಿಂದ ವಿದ್ಯಾರ್ಥಿಗಳು ಆದಷ್ಟು ನ್ಯಾಯ ಸಿಗಲಿ, ಪ್ರತಿಭಟನೆ ನಿಲ್ಲಿ. ಹಾಗೆಯೇ ಮುಂದಿನ ದಿನಮಾನಗಳಲ್ಲಿ ಎಕ್ಸಾಮ್ಗಳು ಕರೆಕ್ಟಾಗಿ ನಡ್ಕೊಂಡು ಹೋಗಲಿ, ಗೌರ್ಮೆಂಟ್ಗಳು ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ನಡೆಸಲಿ ಅನ್ನೋದೇ ಎಲ್ಲರ ಒಂದು ಆಶಯ. ಇದನ್ನ ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀರಾ ಅಷ್ಟು ಬೇಗ ಇದರಿಂದ ನಮಗೆ ಸೊಲ್ಯೂಷನ್ ಸಿಗುತ್ತೆ, ಅಥವಾ ಜನಗಳಿಗೆ ಸೊಲ್ಯೂಷನ್ ಸಿಗುತ್ತೆ, ವಿದ್ಯಾರ್ಥಿಗಳ ಸೊಲ್ಯೂಷನ್ ಸಿಗುತ್ತೆ. ಇದರಿಂದ ನೀವು ಬೇಗ ಹೊರಗೆ ಬರ್ತೀರ ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆ ಒಳಗಡೆ ಕುತ್ಕೊಂಡ್ಬಿಟ್ರೆ, ಯಾವುದೇ ಹೇಳಿಕೆಗಳನ್ನ ಕೊಡದೆ ಕುತ್ಕೊಂಡ್ಬಿಟ್ರೆ ಅವ್ರು ಪ್ರತಿಭಟನೆ ಮಾಡ್ತಿರ್ತಾರೆ, ಪೊಲೀಸರು ಮಾಡ್ತಿರ್ತಾರೆ, ನಾವೆಲ್ಲ ಕುತ್ಕೊಂಡು ಇಲ್ಲಿ ನ್ಯೂಸಲ್ಲಿ ನೋಡಬೇಕಾಗುತ್ತೆ. ಇದೇ ರಿಯಾಲಿಟಿ ಆ್ಯಕ್ಚುಲಿ ಇರೋದು. ನೋಡೋಣ, ಟೈಮ್ ಸಿಕ್ಕರೆ ಇನ್ನೊಂದು ವಿಡಿಯೋ ಮಾಡಿ ಹಾಕೋಣ. ಅಲ್ಲಿವರೆಗೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಹಾಗೆಯೇ ನಿರಂತರವಾಗಿ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಾ, ಟೇಕ್ ಕೇರ್, ಬೈ. Subscribe to my channel.